ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ಒಂದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನು ನಿಮಗೆ 2 ಎಕರೆ 30 ಗುಂಟೆ ಒಂದು ಜಾಗ ಮಾರಾಟಕ್ಕೆ ಬಂದಿದೆ. ನೋಡಿ ಸರ್, ನಿಮ್ಗೆ ಇದೇನು ತೋರಿಸ್ತಾ ಇದ್ದೀನಿ, ಇದೇ ಜಾಗ ನಿಮಗೆ 2 ಎಕರೆ 30 ಗುಂಟೆ ಹಾಲ್ ಟಿ ಸಿ ಇದೆ. ನಿಮಗೆ ಪ್ಲಸ್ ಪಾಯಿಂಟ್ ಏನಂದರೆ ಇದರಲ್ಲಿ 2 ಎಕರೆ ಖರಾಬ್ ಇದೆ. ಬಟ್ 2 ಎಕರೆ ಖರಾಬ್ಗೆ ಏನು ಅಮೌಂಟ್ ಇಲ್ಲ. ಆರ್ ಟಿ ಸಿನೇ ಏನಿದೆ ಅದಕ್ಕೆ ಮಾತ್ರ ಲೆಕ್ಕ. 2 ಎಕರೆ 30 ಗುಂಟೆ ಮಾತ್ರ ಲೆಕ್ಕ. ಈ ಜಾಗ ಬಂದು ನಿಮಗೆ ಮೈಸೂರು ಟು ಗುಂಡ್ಲುಪೇಟೆ ಊಟಿ ನ್ಯಾಷನಲ್ ಹೈವೇ ಏನಿದೆ, ನಮ್ಮ NH ನ್ಯಾಷನಲ್ ಹೈವೇ ಏನಿದೆ, ಅಲ್ಲಿಂದ ಜಸ್ಟ್ ಜಮೀನಿಗೆ 700 ಮೀಟ್ರ್ ಬರುತ್ತೆ. ಕರೆಕ್ಟಾಗಿ ನಿಮಗೆ ಜಮೀನಿಗೆ 700 ಮೀಟ್ರ್ ಬರುತ್ತೆ. ಒಳ್ಳೆ ಜಾಗ ಸರ್. ನಿಮಗೆ ಸಿಂಪಲಾಗಿ ಒಂದು 3 ಎಕರೆ 4 ಎಕರೆ ಫಾರ್ಮ್ ಮಾಡೋರ್ಗೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ಆಮೇಲೆ ಒಳ್ಳೆ ಸೆಕ್ಯೂರ್ ಜಾಗ, ವಿಲೇಜ್ಗೆ ಪಕ್ಕದಲ್ಲಿರೋಂಥ ಜಾಗ. ವಿಲೇಜಿಂದ ಜಸ್ಟ್ ನಿಮಗೆ ಒಂದು 300-400 ಮೀಟ್ರ್ ವಾಕಬಲ್ ಡಿಸ್ಟೆನ್ಸು. ನ್ಯಾಷನಲ್ ಹೈವೇಯಿಂದ ನಿಮಗೆ ಬಂದು 700 ಮೀಟ್ರ್ ಆಗುತ್ತೆ ಜಮೀನಿಗೆ. ನೋಡಿ ಸರ್, ಇಲ್ಲಿ ಏನು ತೋರಿಸ್ತದೆ ನೋಡಿ, ಸುತ್ತ ಎಲ್ಲ ಈ ಥರ ಮೆಸ್ ಫೆನ್ಸಿಂಗ್ ಆಗಿದೆ. ಟೋಟಲಿ ಎಂಟೈರ್ ಬೌಂಡ್ರಿ ಕೂಡ ಮೆಸ್ ಫೆನ್ಸಿಂಗ್ ಮಾಡಿದ್ದಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಡೈರೆಕ್ಟು ನೀವು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ನಿಮಗೆ ಸಾಯಿಲ್ ಬಂದು ನೋಡಿ, ಇಲ್ಲಿ ಪಕ್ಕದ ಜಮೀನು ಏನು ಕಲ್ಟಿವೇಷನ್ ಮಾಡಿದ್ದಾರೆ, ಈ ಥರ ಬರುತ್ತೆ ಸಾಯಿಲ್. ನಿಮಗೆ ಪ್ಯೂರ್ ರೆಡ್ ಸಾಯಿಲ್ ಬರೋಲ್ಲ. ರೆಡ್ಡು ಮತ್ತು ಒಂದು ಸ್ವಲ್ಪ ಬ್ಲ್ಯಾಕ್ ಸಾಯಿಲ್ ಥರ ಮಿಕ್ಸ್ ಇದೆ ನಿಮಗೆ. ನೋಡಿ, ಇಲ್ಲಿ ಪಕ್ಕದ ಜಮೀನು ತೋರಿಸ್ತಾ ಇದ್ದೀನಲ್ಲ, ಸಾಯಿಲ್ ಬಂದು ಈ ಥರ ಸಾಯಿಲ್ ಬರುತ್ತೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿರೋಂಥ ಜಾಗ ಸರ್ ಇದು. ಈ ಜಾಗದಿಂದ ನಿಮಗೆ ಮೈಸೂರಿಗೆ ಒಂದು 44 ಕಿಲೋಮೀಟ್ರ್ ಅಂತರದಲ್ಲಿದೆ. ಬ್ಯಾಂಗ್ಳೂರಿಗೆ 185 ಕಿಲೋಮೀಟ್ರ್ ಅಂತರದಲ್ಲಿದೆ. ಗುಂಡ್ಲುಪೇಟೆ ಟೌನ್ಗೆ ಕರೆಕ್ಟಾಗಿ ಒಂದು 13 ಕಿಲೋಮೀಟ್ರ್ ಬರುತ್ತೆ ಜಾಗದಿಂದ. ಗುಂಡ್ಲುಪೇಟೆ ಟೌನ್ಗೆ ಒಂದು 13 ಕಿಲೋಮೀಟ್ರ್ ಅಂತರದಲ್ಲಿದೆ. ಜಾಗ ಮಾತ್ರ ಒಳ್ಳೆ ಚೆನ್ನಾಗಿದೆ ಸರ್. ನಿಮಗೆ ಒಳ್ಳೆ ಬಾಕ್ಸ್ ಸ್ಟೆಪ್ಪು ನೋಡಿ, ಏನು ತೋರಿಸ್ತಾ ಇದ್ದೀನಿ, ಇದು 1 ಎಕರೆ 30 ಗುಂಟೆ ಆರ್ ಟಿ ಸಿ ಜಾಗ. ಇದು ಖರಾಬ್ ಲ್ಯಾಂಡ್ ಇದೆ, ಅದನ್ನು ತೋರಿಸ್ಕೊಡ್ತೀನಿ. ಖರಾಬ್ ಲ್ಯಾಂಡ್ಗೂ ಕೂಡ ಫೆನ್ಸಿಗೆ ಹಾಕಿದ್ದಾರೆ. ಈ ಜಾಗ ಬಂದು ನಿಮಗೆ ಒಳ್ಳೆ ಅದ್ಭುತವಾಗಿದೆ ಸರ್. ಅಕ್ಕಪಕ್ಕ ನೋಡಿ ಒಳ್ಳೊಳ್ಳೆ ತೋಟಗಳು ಕೂಡ ಮಾಡಿದ್ದಾರೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ನೋಡಿ. ಸುತ್ತಮುತ್ತ ಒಳ್ಳೊಳ್ಳೆ ತೋಟಗಳು ಕೂಡ ಇದೆ. ಇದು ಜಸ್ಟ್ ನಿಮಗೆ ನ್ಯಾಷನಲ್ ಹೈವೇಯಿಂದ ಬರೀ 700 ಮೀಟ್ರ್ ಬರೋಂಥ ಅಂತರದಲ್ಲಿರೋದು ಜಾಗ. ನೋಡೋ ಅಕ್ಕಪಕ್ಕ ಒಳ್ಳೊಳ್ಳೆ ಊಟಿ ಮತ್ತು ಬ್ಯಾಂಗ್ಳೂರವರೆಲ್ಲ ತೊಗೊಂಡಿದ್ದಾರೆ. ಒಳ್ಳೆ ಜಾಗ. ನಿಮಗೆ ಇದರಲ್ಲಿ ಏನು ಪ್ಲಸ್ ಪಾಯಿಂಟ್ ಅಂದರೆ 2 ಎಕರೆ ಖರಾಬ್ ಸಿಗುತ್ತೆ. ಖರಾಬ್ಗೆ ಏನು ಅಮೌಂಟ್ ಕೊಡೋಂಗಿಲ್ಲ. ಆರ್ ಟಿ ಸಿ ಏನಿದೆ ಅದಕ್ಕೆ ಮಾತ್ರ ಲೆಕ್ಕ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ ಸರ್. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಬಟ್ ಇದರಲ್ಲಿ ಏನು ಬೋರ್ ಇಲ್ಲ, ಎಂಟಿ ಲ್ಯಾಂಡ್ ಇದೆ ನಿಮಗೆ. ಇಲ್ಲಿ ನಿಮಗೆ ಒಳ್ಳೆ ವಾಟರ್ ಬೆಲ್ಟ್ ಇರೋಂಥ ಏರಿಯಾ ಸರ್ ಇದು. ನಿಮಗೆ ಹೆಚ್ಚು ಕಮ್ಮಿ ಒಂದು 250-300 ಅಡಿಗೆ ಭಯಂಕರ ನೀರಿದೆ ನಿಮಗೆ. ನಿಮ್ಗೊಂದು 250 ಅಡಿಗೆ ಭಯಂಕರ ನೀರು ಸಿಕ್ಕಂಥ ಜಾಗ ಸರ್ ಇದು. ನೋಡಿ, ಸುತ್ತ ಎಲ್ಲ ಈ ಥರ ಮೆಸ್ ಫೆನ್ಸಿಂಗ್ ಮಾಡಿದ್ದಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ನೀವು ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ನೀವು ಡೈರೆಕ್ಟು ಜಮೀನವ್ರಿಗೂ ಮ್ಯಾಪ್ ರೋಡ್ ಇದೆ ಸರ್. ನೀವೊಂದು 200 ಮೀಟ್ರ್ ಮಾತ್ರ ಮೆಟ್ಲಿಂಗ್ ಬರಬೇಕು. ನ್ಯಾಷನಲ್ ಹೈವೇಯಿಂದ 500 ಮೀಟ್ರ್ ಡಾಂಬರು, ಒಂದು 200 ಮೀಟ್ರ್ ಮೆಟ್ಲಿಂಗ್ ಬರಬೇಕು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ಇದು ರೆಡ್ ಸಾಯಿಲು ಮತ್ತು ಒಂದು ಸ್ವಲ್ಪ ಬ್ಲ್ಯಾಕ್ ಮಿಕ್ಸ್ ಥರ ಇದೆ. ಸಾಯಿಲ್ ಬಂದು ನಿಮ್ಗೆ ಆವಾಗಲೇ ತೋರಿಸ್ತಾನೆ ಪಕ್ಕ ಜಮೀನು, ಆ ಥರ ಮಿಕ್ಸ್ ಸಾಯಿಲ್ ಇದೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್ ಜಾಗ. ಅಕ್ಕಪಕ್ಕ ಎಲ್ಲ ಬ್ಯಾಂಗ್ಳೂರು ಮತ್ತು ಊಟಿ ಅವರೆಲ್ಲ ತೊಗೊಂಡಿದ್ದಾರೆ. ಒಳ್ಳೊಳ್ಳೆ ತೋಟಗಳಿದೆ. ಇಂಥ ಜಾಗ ಸಿಕ್ಕೋದು ನಿಮಗೆ ತುಂಬ ರೇರು. ಒಳ್ಳೆ ಸೆಕ್ಯೂರ್ ಜಾಗ, ತುಂಬ ಚೆನ್ನಾಗಿದೆ. ಈ ನ್ಯಾಷನಲ್ ಹೈವೇಯಿಂದ ನಿಮಗೆ ಬರೀ 700 ಮೀಟ್ರ್. ನಿಮ್ಗೆ ನ್ಯಾಷನಲ್ ಹೈವೇಲೆ ಹೆಚ್ಚು ಕಮ್ಮಿ 160, 170 ಎಲ್ಲ ನಡೆದಿದೆ. ಅದೇ ಥರ ಫೀಲಿಂಗ್ ಇದೆ ಸರ್. ಈ ಜಾಗ ಮಾತ್ರ ನಿಮಗೆ ತುಂಬ ಚೆನ್ನಾಗಿದೆ. ಸರ್, ಇದೇನು ತೋರಿಸ್ತಾ ಇದ್ದೀನಿ ಕೆಳಗಡೆಗೆ, ಇದೆಲ್ಲ ನಿಮಗೆ ಒತ್ತುವರಿ ಜಾಗ ಸರ್. ಎಲ್ಲ ಫೆನ್ಸಿಂಗ್ ಹಾಕಿದ್ದಾರೆ ನೋಡಿ. ಇದೆಲ್ಲ ನಿಮಗೆ ಲಾಸ್ಟ್ವರೆಗೂ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇನೇ ಎಂಟ್ರೆನ್ಸ್ ನಿಮಗೆ ನ್ಯಾಷನಲ್ ಹೈವೇಯಿಂದ ಬರೋಂಥದ್ದು. ಇದೆಲ್ಲ ನಿಮಗೆ ಒತ್ತುವರಿ ಜಾಗ ಬರುತ್ತೆ ಸರ್. ಆಲ್ರೆಡಿ ಎಲ್ಲರ ಬೋರ್ಡ್ರಿ ಎಲ್ಲ ಪೆನ್ಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಇದು ನಿಮಗೆ ಒತ್ತುವರಿ ಬರೋಂಥ ಜಾಗ. ನಿಮಗೆ 2 ಎಕರೆ ಇದೆ. ಈ ಜಾಗ ನೋಡಿದ್ರೆ ನಿಮಗೆ ಬಿಡೋಕ್ಕೆ ಅನಿಸ್ತಿಲ್ಲ. ಯಾಕಂದರೆ NH ಫೀಲಿಂಗೇ ಬರುತ್ತೆ ನಿಮಗೆ. ಜಾಗ ತುಂಬ ಚೆನ್ನಾಗಿದೆ ಜಾಗ. ಸಿಂಪಲಾಗಿ ಒಂದು 3 ಎಕರೆ 4 ಎಕರೆ ಫಾರ್ಮ್ ಮಾಡ್ಕೊಂಡಿದ್ದೀರೋರಿಗೆ ತುಂಬ ಚೆನ್ನಾಗಿದೆ.
ನೋಡಿ ಸರ್, ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿ. 1 ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ, ಅವರು ಅಗ್ರಿಮೆಂಟ್ ಕೊಡಲ್ಲ. ಜಾಗನೂ ಕೂಡ ಒಳ್ಳೆ ತುಂಬ ಚೆನ್ನಾಗಿದೆ ಜಾಗ. ನಿಮ್ಗೆ ಇದರಲ್ಲಿ ಅತಿ ಬ್ಲ್ಯಾಕ್ ಏನಿಲ್ಲ ಸರ್, ನಿಮಗೆ ರೆಡ್ ಸಾಯಿಲ್ ಮತ್ತು ತುಂಬ ಚೆನ್ನಾಗಿದೆ, ಮಿಕ್ಸ್ ಇದೆ ಸಾಯಿಲು. ಇದು 2 ಸ್ಟೆಪ್ ಇದೆ ಸರ್. ಇದು ಒಂದು ಮೇಲ್ಗಡೆ ಒಂದು ಸ್ಟೆಪ್ಪು, ಕೆಳಗಡೆ ಒಂದು ಸ್ಟೆಪ್ ಇದೆ. ನೋಡಿ ತೋರಿಸ್ನಲ್ಲ, ಈ ಏರಿಯಾ ಏನು ಕಾಣಿಸ್ತಾ ಇದೆ, ಇದರಿಂದ ಎಲ್ಲ ಕೆಳಗಡೆಗೆ ನಿಮಗೆ ಖರಾಬು. ಟೋಟಲ್ ನಿಮಗೆ 2 ಎಕರೆ ಖರಾಬ್ ಸಿಗುತ್ತೆ. ಇದೇನಿದೆ ಇದಕ್ಕೇನು ಅಮೌಂಟ್ ಇಲ್ಲ, ಮೇಲ್ಗಡೆ ತೋರಿಸ್ನಲ್ಲ ಅದಕ್ಕೆ ಮಾತ್ರ ಅಮೌಂಟು. ಇದು ಅಂದರೆ ಮೇಲ್ಗಡೆ ಬರೋಕ್ಕೆ ಬಿಟ್ಕೊಂಡಿದ್ದಾರೆ, ಜಮೀನೊಳಗಡೆ ಎಲ್ಲ ರೆಡಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಕಲ್ಲು ತಂದಿಟ್ಟಿರೋದು ಆ ಕಡೆಗೆ ಕಟ್ಟೋಕ್ಕೇನ ತಂದಿಟ್ಕೊಂಡಿದ್ದಾರೆ. ನೋಡಿ ಸರ್, ಅಲ್ಲಿ ಗೇಟ್ಗೆ ಜಾಗ ಬಿಟ್ಟಿದ್ದಾರೆ, ಅಲ್ಲಿಂದನೇ ಎಂಟ್ರೆನ್ಸ್ ನಿಮಗೆ. ಸರ್ ಇಲ್ಲಿ ಇದು ಊಟಿ ಅವ್ರ ಜಮೀನು. ಇವ್ರದ್ದು ಹೆಚ್ಚು ಕಮ್ಮಿ ಒಂದು 25 ಎಕರೆ ಜಾಗ ಇದೆ ಸರ್. ಇವ್ರದ್ದು ತೋಟ ಹೆಚ್ಚು ಕಮ್ಮಿ ಒಂದು 25 ಎಕರೆ ಇದೆ. ಇವ್ರದ್ದು ಅದರಲ್ಲೇ ಡಾಂಬರಿಂದ ಎಂಟ್ರೆನ್ಸು. ನೀವು ಡಾಂಬರಿಂದ ಒಂದು 200 ಮೀಟ್ರ್ ಮೆಟ್ಲಿಂಗ್ ಬರ್ಬೋದು ಅಷ್ಟು. ನಿಮ್ಗೆ ಒಳ್ಳೆ ವಾಟರ್ ಬಾಲ್ಟಿ ಇರೋದಂತ ಇರೋ ಸರ್. ನಿಮ್ಗೆ ಹೆಚ್ಚು ಕಮ್ಮಿ ಒಂದು 200-250 ಅಡಿಗೆ ಭಯಂಕರ ನೀರಿದೆ. ಇವ್ರು ಊಟ ತೊಗೊಂಡು ಹೆಚ್ಚು ಕಮ್ಮಿ ಒಂದು 40-50 ವರ್ಷ ಮೇಲಾಗಿದೆ. ಅವ್ರು ಕಾಲಿಲೆ ಹಣ್ಣು ತೊಗೊಂಡೇ ತೋಟ ಮಾಡಿರೋದು. ಇಲ್ಲಿ ಏನು ತೋಟ ತೋರಿಸ್ತಾ ಇದೆ ನೋಡಿ, ಅವರು ಕಾಲಿಲೆ ಹಣ್ಣು ತೊಗೊಂಡೆ ಅವ್ರು ಡೆವಲಪ್ಮೆಂಟ್ ಮಾಡ್ಕೊಂಡಿರೋದು. ನಿಮಗೆ ಒಳ್ಳೆ ವಾಟರ್ ಬಾಲ್ಟಿ ಇರೋದಂತ ಇದ್ದಾರೆ, ತುಂಬ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ.